ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಬನ್ನಿ ಇವತ್ತಿನ ಟಾಪಿಕ್ ಏನಂದರೆ, ನಿನ್ನೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದೊಂದು ವಿಡಿಯೋ ಬಿಟ್ಟಿದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ಯಾವ್ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ ಬಿಸ್ನೆಸ್ ಮಾಡ್ದಿರಾ. ಸೊ ಬಿಸ್ನೆಸ್ ಇಸ್ದು ಒನ್ ಟೈಪ್ ಆಫ್ ದಿ ಇನ್ವೆಸ್ಟ್ಮೆಂಟು. ಸೊ ಬಿಸ್ನೆಸ್ಗೂ ಇನ್ವೆಸ್ಟ್ ಮಾಡೋದೆ, ಬಟ್ ಏನಂದರೆ ಮಾರ್ಕೆಟಿಂಗು ಈ ಥರ ಎಲ್ಲ ಎಕ್ಸೆಟ್ರಾ ನೀವು ಮಾಡುವಾಗ ತುಂಬ ಇರಬೇಕಾಗುತ್ತೆ. ಸೊ ಅದು ಬಿಟ್ಟು ಇನ್ವೆಸ್ಟ್ಮೆಂಟಲ್ಲಿ ಯಾವ ರೀತಿ ಮಾಡ್ಬೋದು. ಸೊ ಸ್ಟಾಕ್ ಇನ್ವೆಸ್ಟ್ಮೆಂಟು, ಈ ಥರ ಟ್ರೇಡಿಂಗು, ಎಕ್ಸೆಟ್ರಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟು, ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ಮೆಂಟು, ಬರೀ ಗೋಲ್ಡ್ ಇನ್ವೆಸ್ಟ್ಮೆಂಟ್, ಫಿಸಿಕಲ್ ಗೋಲ್ಡ್ ಇನ್ವೆಸ್ಟ್ಮೆಂಟು, ಈ ರೀತಿ ಒಂದಷ್ಟು ಎಕ್ಸಾಂಪಲ್ಗಳು ತಗೊಂಡು ನಾನು ವಿಡಿಯೋ ಮಾಡಿದ್ದೆ. ಬಟ್ ಇವತ್ತು ಆ ವಿಡಿಯೋ ಮಾಡಿದಾಗಿಂದ ಆಲ್ಮೋಸ್ಟ್ ಬೆಳಿಗ್ಗೆ ಅನಿಸುತ್ತೆ ವಿಡಿಯೋ ಮಾಡಿದ್ದು, ಇಲ್ಲ ನೈಟ್ ವಿಡಿಯೋ ಮಾಡಿದ್ದು. ಸೊ ನನಗೆ ಒಂದೇ ಒಂದು ತಲೆಯಲ್ಲಿ ಕೊರಿತಾನೆ ಇತ್ತು ಗೈಸ್, ಒಂದು ಸ್ಕ್ಯಾಮ್ ಅಲರ್ಟ್ ಅನ್ನೋದೊಂದು ಮಾಡಬೇಕು. ಯಾಕೆ ಅಂದರೆ ತುಂಬ ಆಗ್ತಿದೆ ಗೈಸ್ ಇದರಲ್ಲಿ. ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ವಿಷಯದಲ್ಲಂತೂ ತುಂಬ ಥರ ಸ್ಕ್ಯಾಮ್ಸ್ ಆಗ್ತಿದೆ. ಸೊ ಅದನ್ನು ನಾನು ಹೈಲೈಟ್ ಮಾಡಿ ಹೇಳಬೇಕಿತ್ತು ವಿಡಿಯೋದಲ್ಲಿ. ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 2 to 3 minutes ಮಾತಾಡಬೇಕಿತ್ತು ಅಂತ ಅಂದ್ಕೊಂಡೆ. ವಿಡಿಯೋ ಮಾಡಬೇಕಾದಾಗಲೂ ಒಂದು ಸ್ವಲ್ಪ ಬತ್ತು ತಲೆಗೆ. ಬಟ್ ಏನು ಅಂದರೆ 2 to 3 minutes ಸಾಲಲ್ಲ. ಅಷ್ಟು ನನ್ನ ಮನಸ್ಸಲ್ಲಿ ಇರೋದನ್ನ, ಅಂದರೆ ನನಗೆ ಗೊತ್ತಿರೋಷ್ಟು ನಾಲೆಡ್ಜ್ನ ನಾನು ಇನ್ಫಾರ್ಮ್ ಮಾಡಿ ಹೇಳೋಕ್ಕೆ. ಸೊ ಅದಕ್ಕೋಸ್ಕರ ಪರವಾಗಿಲ್ಲ, ಒಂದು ದಿನ ಇದ್ರ ಬಗ್ಗೆನೇ ನಾನು ಹೇಳೋಣ. ಒನ್ ಡೇ ಫುಲ್ಲು, ಅಂದರೆ ಇವತ್ತು ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಮಾತಾಡೋಣ. ಅವಾಗ ಒಂದು ಸ್ವಲ್ಪ ಅಲರ್ಟ್ ಆಯ್ತಾರೆ ಜನ ಅಂತ ನನಗೆ ಅನ್ನಿಸ್ತು. ಸೊ ಇವಾಗ ಒಂದು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಗೈಸ್, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದಾಗ ನಿಮ್ಮ ಓನ್ ರಿಸ್ಕಿಂದ ಮಾಡೋಕ್ಕೆ ಹೋಗಿ. ನಾನು ಏನಂತ ಕೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಅದೇ ಒಂದು ಜಾಬ್ ಮಾಡ್ಕೊಂಡಿದ್ದಾರೆ. ನೀವು ನಂಬಲ್ಲ, ನನ್ನ ಫಾಲೋ ಮಾಡಿ ತುಂಬ ದುಡ್ಡು ಮಾಡ್ಬೋದು, ನನ್ನ ಫಾಲೋ ಮಾಡಿ ದಿವಸಕ್ಕೆ 20 to 30% ಪ್ರಾಫಿಟ್ ಕೊಡಿಸ್ತೀನಿ, ನನ್ನ ಫಾಲೋ ಮಾಡಿ ಮಿನಿಮಮ್ ಅಂದರೂ ನೀವು 5K ಅರ್ನ್ ಮಾಡ್ಬೋದು. ಸೊ ಫಾಲೋ ಅಂದರೆ ನೀವೇನು ಅನ್ಕೋಬೋದು, ಇನ್ಸ್ಟಾಗ್ರಾಮು ಆ ಥರ ಇರುತ್ತೆ, ಅಥವಾ ಯೂಟ್ಯೂಬು. ನಾನೊಂದು ಹೇಳ್ತೀನಿ ಗೈಸ್, ಯೂಟ್ಯೂಬು ಅಂತ ಆ ಥರದಕ್ಕೆಲ್ಲ ಎನ್ಕರೇಜೇ ಮಾಡಲ್ಲ. ಸೊ ತುಂಬ ಫ್ರಾಡ್ ನಡೀತಿದ್ದೆ ಅದರಲ್ಲಿ ಅಂತ ಒಂಚೂರು ಇಂಟು ಸಿಕ್ಕಿದ್ರೂ ಕೂಡ ಯೂಟ್ಯೂಬವರು ಕಟ್ ಮಾಡಿ ಎಸಿತಾರೆ, ಕಾಪಿ ರೈಟ್ಸ್ ಕ್ಲೈಮ್ ಮಾಡ್ತಾರೆ, ವೀಡಿಯೋನೇ ಬ್ಲಾಕ್ ಮಾಡ್ತಾರೆ, ಬಿಸಾಕ್ತಾರೆ. ಸೊ ಯೂಟ್ಯೂಬಲ್ಲಿ ಆ ಥರ ರಿಸ್ಕ್ ತಗೊಳಕ್ಕಾಗಲ್ಲ. ಇನ್ಸ್ಟಾಗ್ರಾಮಿಗೆ ಬಂದಾಗ ಏನಾಗುತ್ತೆ, ಸೊ ಸುಮಾರು ಜನ ಅದನ್ನು ಗೊತ್ತಿರೋರು, ಇವಾಗ ನನಗೆ ಗೊತ್ತು. ಸೊ ರಿಸ್ಟ್ರಿಕ್ಟ್ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ, ಇದು ಮಾಡ್ತಾರೆ, ಆ ಅಕೌಂಟ್ನ ಕಂಪ್ಲೀಟಾಗಿ ಬ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಸುಮಾರು ಜನ ಬ್ಲಾಕ್ ಮಾಡೋದು, ಸುಮಾರು ಜನ ರಿಪೋರ್ಟ್ ಮಾಡೋದು ಮಾಡಿಬಿಟ್ರಂತೂ ಸೊ ಅಲ್ಲೂ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವರು ಯಾವ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತಿದ್ದಾರೆ ಅಂತ ನಿಮಗೆಲ್ಲ ಒಂದು ತಲೆಯಲ್ಲಿ ಹುಳ ಬಿದ್ದಿರ್ಬೋದು. ಸುಮಾರು ಜನಕ್ಕೆ ಗೊತ್ತಾಗೋಗಿರುತ್ತೆ ಯಾವ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತಾ ಇರ್ತಾರೆ ಅವರು ಅಂತ. ಟೆಲಿಗ್ರಾಮು ಒಂದು ದೊಡ್ಡ ಸ್ಕ್ಯಾಮ್ ಆ್ಯಪ್ ಅಂತಲೇ ಹೇಳ್ಬೋದು ಸ್ಕ್ಯಾಮರ್ಸ್ಗೆ. ಬಟ್ ಒಂದು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಂಡ್ರೆ ಅದು ಒಳ್ಳೆ ಪ್ಲ್ಯಾಟ್ಫಾರ್ಮು, ಯೂಸ್ಫುಲ್ ಪ್ಲ್ಯಾಟ್ಫಾರ್ಮು. ಸೇಮ್ ವಾಟ್ಸಪ್ ಥರನೇ, ವಾಟ್ಸಪ್ಗಿಂತ ನೆಕ್ಸ್ಟ್ ಲೆವೆಲ್ ಇದೆ ಅಪ್ಡೇಟ್ಸ್ ಅದರಲ್ಲಿ. ಬಟ್ ಏನು ಅಂದರೆ ಕೆಲವೊಂದು ಇದು ಅದರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ದಿರೋ ಅವ್ರ ಕೈಲಿ ಕಂಪ್ಲೀಟಾಗಿ ಫ್ರೀ ಪ್ಲ್ಯಾಟ್ಫಾರ್ಮ್. ನೀನು ಏನು ಬೇಕಾದ್ರೂ ಚಾಟ್ ಮಾಡ್ಬೋದು, ಏನು ಬೇಕಾದ್ರೂ ಸೆಂಡ್ ಮಾಡ್ಬೋದು, ಏನು ಬೇಕಾದರೂ ಇದು ಮಾಡ್ಕೋಬೋದು. ಈ ರೀತಿ ಮಾಡಿರೋದ್ರಿಂದ ಸುಮಾರು ಜನ ಇದ್ರಲ್ಲಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಟೆಲಿಗ್ರಾಮಲ್ಲಂತೂ ತುಂಬ ಥರ ಸ್ಕ್ಯಾಮ್ ನಡೀತಾ ಇರುತ್ತೆ. ಅದರಲ್ಲಿ ಇದೊಂದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಸು. ಇನ್ವೆಸ್ಟ್ಮೆಂಟ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳೋರು ಒಬ್ಬರಾದರೆ, ಇನ್ನೂ 10 ಜನ, ಅಂದರೆ ಇನ್ನೂ 10ರಲ್ಲಿ ಇಬ್ಬರು ಇನ್ವೆಸ್ಟ್ ಮಾಡಿ ಸ್ಟಾಕ್ ಮಾರ್ಕೆಟಿಗೆ, ಈ ಮಾರ್ಕೆಟ್ ಚೆನ್ನಾಗಿದೆ ಇವಾಗ ಇನ್ವೆಸ್ಟ್ ಮಾಡಿ, ಇದಕ್ಕೆ ಇವಾಗ ಇನ್ವೆಸ್ಟ್ ಮಾಡಿ ಇದನ್ನು ತೆಗೀರಿ ಅಂತ ಹೇಳೋರು ಒಂದು ಸ್ವಲ್ಪ ಜನ ಆದರೆ, ಇಬ್ಬರಾದರೆ 10 ಜನದಲ್ಲಿ ಇನ್ನು 8 ಜನ ಟ್ರೇಡಿಂಗ್ ಮೇಲೆ ವಿಡಿಯೋಸ್ ಮಾಡೋದು. ಸೊ ಸಿಂಪಲ್ಲು ಇವ್ರದ್ದೆಲ್ಲ. ಏನು ಅಂದರೆ ಗೈಸ್, ನೀವು ಒಂದು 100 ಟ್ರೇಡ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ನೀವೇ ಫ್ಯೂಚರ್ ಟ್ರೇಡರ್ ಅಂತ ಇಟ್ಕೊಳ್ಳಿ. ಫ್ಯೂಚರ್ಸ್ ಟ್ರೇಡಿಂಗ್ ಅಂತ ಅಂತಾರೆ ಅದನ್ನ, ಫ್ಯೂಚರ್ಸು. ಸೊ ಫ್ಯೂಚರ್ಸಲ್ಲಿ ಏನಾಗುತ್ತೆ, ನೀವು ಒಂದು 100 ಟ್ರೇಡಿಂಗ್ ಮಾಡಿರ್ತೀರ. ಸೊ 100ರಲ್ಲಿ 10 ಸಕ್ಸಸ್ ಆಗಲ್ವಾ, 20 ಸಕ್ಸಸ್ ಆಗಲ್ವಾ, 30 ಸಕ್ಸಸ್ ಆಗಲ್ವಾ? ಆ 30ರಲ್ಲಿ ಬೇಡ, 10ರಲ್ಲಿ 1-2 ತುಂಬ ಲಕ್ ಚೇಂಜ್ ಆಗೋ ಥರ ಸಕ್ಸಸ್ ಕೊಟ್ಟಿರುತ್ತೆ. ಹೆಂಗೆ ಅಂದರೆ, ಇವಾಗ ಸ್ಕೇಲ್ ಹಿಂಗಿರೋದು, ಅಂದರೆ ಇದರಲ್ಲಿ ಗ್ರಾಫ್ ಹಿಂಗಿರೋದು ಒಂದೇ ಸ್ಟ್ರೆಚ್ಚಲ್ಲಿ ಹಿಂಗೆ ಹೋಗಿರುತ್ತೆ. ಸೊ ಆ ಥರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿರ್ತಾರೆ ಅವರು. ಸೊ ಅದನ್ನೇ ರಿಪೀಟ್ ಟೆಲಿಕಾಸ್ಟ್ ಮಾಡಿ ಅಂದರೆ ಪ್ರಮೋಟ್ ಮಾಡಿ ಒಂದಷ್ಟು ಫಾಲೋವರ್ಸ್ನಂತೂ ಸಿಕ್ಕಾಪಟ್ಟೆ ಮಾಡ್ಕೊತಾರೆ. ಫಾಲೋವರ್ಸ್ ಆದಮೇಲಂತೂ
ಅವ್ರು ಏನಂದರೆ ಲೈವಲ್ಲಿ ತುಂಬ ಜನ ಬರಲ್ಲ, ತುಂಬ ಕಡಿಮೆ ಲೈವಲ್ಲಿ ಬರೋರು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಲೈವಲ್ಲಿ ಬರ್ತಿದ್ದಾರೆ, ಅವ್ರನ್ನ ಒಂದು ಪಕ್ಷ ನಂಬೋದೇನೋ ಮೇ ಬಿ. ಬಟ್ ಏನು ಅಂದರೆ ಅವ್ರಿಗೂ 80% 90% ಗ್ಯಾರಂಟಿ ಇರುತ್ತೆ, 100% ಇದು ಹೋಗುತ್ತೆ ಅಂತ ಹೇಳಲ್ಲ. ಇಫ್ ಇನ್ ಕೇಸ್ 100% ಹೋಗುತ್ತೆ ಅಂತಂದ್ರೂ ಅವರು ಆ ಥರ ಸ್ಟಡಿ ಮಾಡಿರ್ತಾರೆ. ಸೊ ಲೈವಲ್ಲಿ ಬರೋರನ್ನ ನಂಬೋದು. ಬಟ್ ಏನು ಹೇಳ್ತೀನಿ ಅಂದರೆ ನಿಮ್ಮ ಓನ್ ರಿಸ್ಕು, ನಿಮ್ಮ ಸ್ಟಡಿ ಮೇಲೆ ನೀವು ಇದು ಇನ್ವೆಸ್ಟ್ ಮಾಡಿ. ಸೊ ಟೆಲಿಗ್ರಾಮಲ್ಲಿ ಈ ಥರದೊಂದಷ್ಟು ವೀಡಿಯೋಸ್ಗಳು ಮಾಡ್ಕೊಂಡು ಅದನ್ನೇ ಪ್ರಮೋಟ್ ಮಾಡಿ 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 ಜನರು ಮೈಂಡ್ನ ಕಂಪ್ಲೀಟಾಗಿ ವಾಶ್ ಮಾಡ್ತಾರೆ. ಸೊ ಕಂಪ್ಲೀಟಾಗಿ ವಾಶ್ ಮಾಡಿದಾಗ ಏನಾಗುತ್ತೆ, ಇವಾಗ ಕೆಲವೊಂದು ಸತಿ ನಾನೇ ನೋಡಿದಾಗ ಏನಾಗುತ್ತೆ, ಅವ್ರ ರಿಚ್ನೆಸ್ ನೋಡ್ತೀವಿ, ಆಮೇಲೆ ಅವ್ರದ್ದು ಪ್ರಾಫಿಟ್ಸ್ ನೋಡ್ತೀವಿ ಡೈಲಿ. ಇವಾಗ ಒಂದು ಸತಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿಬಿಟ್ರೆ ನೀವು, ಅವ್ರು ಅಪ್ಲೋಡ್ ಮಾಡೋದೆಲ್ಲ ಬರ್ತಾಯಿರುತ್ತೆ. ಸೊ ನೋಡಿದಾಗ ಡೈಲಿ ಇವತ್ತು ಇಷ್ಟು ಪ್ರಾಫಿಟ್ ಆಯ್ತು, ಇವತ್ತು ಇಷ್ಟು ಪ್ರಾಫಿಟ್ ಆಯ್ತು, ಇವತ್ತು ಹಿಂಗೆ ಪ್ರಾಫಿಟ್ ಮಾಡಿದ್ರೆ ಹಂಗೆ ಏನು ಗುರು ನೆಕ್ಸ್ಟ್ ಲೆವೆಲ್ ಪ್ರಾಫಿಟ್ ಮಾಡೋರು ಇವರು ಅಂತ ಡೈಲಿ ಒಂದು ವಾರ ನೋಡ್ತಿದ್ದೆ. ನನಗೆ ಬ್ರೈನ್ ವಾಶ್ ಆಗಿಬಿಡ್ತು ಒಂದೊಂದ್ಸತಿ. ಸೊ ಇದನ್ನು ನಾನು ಯಾವಾಗ ಕ್ಲಾರಿಟಿ ಸಿಕ್ತು ಅಂದರೆ, ಅವರೇ ಒಂದು ಟ್ರೇಡ್ ಹೇಳ್ತಾರೆ, ನಾವು ಇನ್ವೆಸ್ಟ್ ಮಾಡ್ತೀವಿ, ಅದು ಲಾಸ್ ಆಗೋಗುತ್ತೆ. ಸೊ ನೆಕ್ಸ್ಟು ಮಿನಿಟು ಅದು ಅಪ್ಡೇಟ್ ಮಾಡ್ತಾ ಇರ್ತಾರೆ, ಮಿನಿಟ್ಗೆ. ಸೊ ನೀವು ಒಂದು 2 ಅವರ್ ಬಿಟ್ಕೊಂಡು ಅದನ್ನ ಓಪನ್ ಮಾಡಿದ್ರೆ ಅದು ಇರೋದೇ ಇಲ್ಲ, ಹಳೆ ಚಾಟ್ಸ್ ಇರೋದೇ ಇಲ್ಲ, ಹಳೆ ಅಪ್ಡೇಟ್ಸ್ ಇರೋದೇ ಇಲ್ಲ. ಸೊ ನನಗೆ ಫುಲ್ಲು ಬ್ಲಾಸ್ಟು, ಏನು ಅಪ್ಡೇಟ್ಸೇ ಇರಲ್ಲ. ಸೊ ಜನರಿಗೆ ಏನು ತಲುಪಿಸ್ತಿದ್ದಾರೆ ಅಂದರೆ, ಅವರು ಸಕ್ಸಸ್ ರೇಟ್ ಮಾತ್ರ ಹಂಗೆ ಲೈವ್ ಅಂದರೆ ಚಾನಲಲ್ಲಿ ಬಿಡ್ತಿದ್ದಾರೆ. ಕಂಪ್ಲೀಟ್ ಸಕ್ಸಸ್ ಆಗಿರೋದು ಮಾತ್ರ 1 or 2% ಸಕ್ಸಸ್ ಇದ್ರೂ ಕೂಡ ಬಿಡ್ತಾರೆ. ಅದು 1 2 to 3% ಲಾಸಲ್ಲಿ ಆಗೈತೆ, ಅಥವಾ 1 or 2% ಲಾಸ್ ಆಗೈತೆ ಅಂದರೆ ಟಕ್ ಅಂತ ರಿಮೂವ್ ಮಾಡಿಬಿಡ್ತಾರೆ, ಅದನ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡ್ತಾರೆ. ಅದು ಯಾವುದು ಆ ಥರದ್ದು ಸುಳಿವೇ ಸಿಗೋಲ್ಲ. ನೀವು ಬೇಕಾದ್ರೆ ನೀವು ಸ್ಕ್ರೋಲ್ ಮಾಡ್ತಾ ಹೋಯ್ತಾ ಆದರೆ ಡೌನ್ಗೆ ಕಂಪ್ಲೀಟಾಗಿ ವ್ಯಾನಿಷ್ ಆಗಿಬಿಟ್ಟಿರುತ್ತೆ. ಸೊ ಹೊಸ್ದಾಗಿ ಜಾಯ್ನ್ ಆಗೋ ಜನಕ್ಕೇನು ಬರೀ ಪ್ರಾಫಿಟೇ ಐತೆ, ಎಲ್ಲೋ 100ರಲ್ಲಿ 2-3 ಲಾಸ್ ಆಗಿರುತ್ತೆ ಅಷ್ಟೇ ಅಂತ ಮೈಂಡ್ ಸೆಟ್ಗೆ ಬಂದುಬಿಡುತ್ತೆ. ಸೊ ಈ ರೀತಿ ಹ್ಯಾಂಡ್ಲ್ ಮಾಡ್ತಿರ್ತಾರೆ ಚಾನಲ್ನ. ಸೊ ದಯವಿಟ್ಟು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೇರ್ಫುಲ್ಲಾಗಿರ್ರಿ. ಕೇರ್ಫುಲ್ ಅಲ್ಲ, ಅವ್ರನ್ನ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಲೈವಲ್ಲಿದ್ದಾರಾ ನೋಡಿ, ನೀವು ಒಂದು ವಾರ ಅವ್ರನ್ನ ಫಾಲೋ ಅಪ್ ಮಾಡಿ, ಅವ್ರು ಎಷ್ಟು ಟ್ರೇಡು ಒಂದು ನೋಟ್ಸ್ ಮಾಡಿ, ನೀವು ಬೇಕಾದ್ರೆ ಕೂತ್ಕೊಂಡು ಅದನ್ನು ಸ್ಟಡಿಯಿಂಗ್ ಅಂತಂತಾರೆ. ಅದು ತಪ್ಪಲ್ವೇ ಅಲ್ಲ. ಸೊ ನೀವು ಯಾವಾಗ ಒಬ್ಬರನ್ನ ಟ್ರೇಡ್ ಮಾಡೋದನ್ನ ನೀವು ಕುತ್ಕೊಂಡು ನೋಟ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತೀರೋ, ಅದು ಪ್ರಾಕ್ಟೀಸಿಂಗು, ಅದನ್ನ ಸ್ಟಡಿ ಮಾಡ್ತಾ ಇರ್ತೀರೋ, ಅದು ತಪ್ಪಲ್ವೇ ಅಲ್ಲ. ಸೊ ಅದನ್ನ ನೋಡಿ ನೀವು ಯಾವಾಗ ಮೊಬೈಲ್ ಓಪನ್ ಮಾಡಿ ಅವ್ರ ಟ್ರೇಡ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀರೋ, ಕಾಪಿ ಕ್ಯಾಟ್ ಥರ ಅದು. ಸೊ ಇವಾಗ ಒಂದು ಸಿಂಪಲಾಗಿ ಒಂದು ಹೇಳ್ತೀನಿ, ಕಾಪಿ ಹೊಡೆದು ಪಾಸ್ ಆದವ್ರು ಯಾವತ್ತೂ ಉದ್ಧಾರ ಆಗಿಲ್ಲ. ಸೊ ಕೆಲವೊಬ್ರು ಉದ್ಧಾರ ಆಗಿದ್ರು, ಅವ್ರು ಲಕ್ಕಿರುತ್ತೆ ಉದ್ಧಾರ ಆಗಿದ್ದಾರೆ. ಆಮೇಲೆ ನೀವು ಇನ್ನೊಂದು ಹೇಳ್ಬೋದು, ಗುರು ಏನು ಗುರು ಹಿಂಗೆ ಹೇಳ್ತೀಯಾ, ನಮ್ಮ ಫ್ರೆಂಡ್ ಒಬ್ಬ ಇದ್ದ ಕಾಪಿ ಮಾಡ್ದ. ಸೊ ಕಾಪಿ ಮಾಡ್ದವನಿಗೆ ಏನಿಲ್ಲ ಅಂದ್ರೂ 40-45 ಮಾರ್ಕ್ಸ್ ಸಿಕ್ಕೈತೆ, ತೋರಿಸ್ತವನಿಗೆ ಫೇಲ್ ಆಗ್ಬಿಟ್ಟವನೆ, 3 ಮಾರ್ಕ್ಸಿಂದ ಫೇಲ್ ಆಗೋವನೆ, ಕೂತವನೆ. ಗೈಸ್ ಇದೆಲ್ಲ ಲಕ್ಕು, ಒಂದೊಂದು ಸತಿ ಕರೆಕ್ಷನ್ ಕರೆಕ್ಟ್ ಆಗಿರಲಿಲ್ಲ, ಈ ಥರ ಎಲ್ಲ ಇರುತ್ತೆ. ಬಟ್ ದುಡ್ಡಿನ ವಿಷಯದಲ್ಲಿ ಆಟಾಡೋಕ್ಕಾಗಲ್ಲ ಗೈಸ್. ಅದೇನು ದುಡ್ಡಲ್ವಾ, ಬಿಡು ಹಾಕೋ ನೋಡ್ಕೊಳ್ಳೋಣ ಅಂತ ಅನ್ಬೋದು. ದುಡ್ಡು ಯಾವತ್ತಿದ್ರೂ ದುಡ್ಡೇ ಗೈಸ್. 1 ರೂಪಾಯಿ ಆದ್ರೂ ಅದಕ್ಕೆ ಆದ ವ್ಯಾಲ್ಯೂ ಐತೆ, 10 ರೂಪಾಯಿ ಆದ್ರೂ ಅದಕ್ಕೆ ಆದ ವ್ಯಾಲ್ಯೂ ಐತೆ, 1 ಲಕ್ಷ ಆದರೂ ಅದಕ್ಕೆ ಆದ ವ್ಯಾಲ್ಯೂಗಳಿರುತ್ತೆ. ಸೊ 1 ರೂಪಾಯಿ ಕೂಡಿದ್ರೆ 10 ರೂಪಾಯಿ ಆಗೋದು, 10 ರೂಪಾಯಿ ಕೂಡಿದ್ರೆ 100, 1000, ಲಕ್ಷ, ಕೋಟಿ ಆಗೋದು. ಸೊ ಒಂದೇ ಸತಿಗೆ ಲಕ್ಷ ಆಗಲ್ಲ, ಒಂದೇ ಸತಿಗೆ ಕೋಟಿ ಆಗಲ್ಲ. ಸೊ ಅದರದ್ದೇ ಆದ ಹಾರ್ಡ್ ವರ್ಕ್ ಇರಬೇಕು. ದುಡ್ಡು ಈಸಿಯಾಗಿ ಮಾಡೋಂಗಿದ್ದಿದ್ರೆ ಅನಂತ್ ಅಂಬಾನಿ ಯಾರೂ ಕೂಡ ಕಷ್ಟ ಬೀಳ್ತಾ ಇರಲಿಲ್ಲ. ಜಿಯೋನ ಫ್ರೀಯಾಗಿ ಕೊಟ್ಟು ಅದರಿಂದ ಫ್ಯೂಚರ್ ಲಾಭ ಮಾಡ್ಬೋದು ಅಂತ ಯೋಚನೆ ಮಾಡಿ ಫ್ರೀಯಾಗೆಲ್ಲ ಕೊಟ್ಟು ಮಾಡ್ತಾಯಿರಲಿಲ್ಲ. ಸುಮ್ಮನೆ ಕುಂತಿತ್ತವು ಟಪ್ ದುಡ್ಡು ಮಾಡೋರು. ಯಾಕಂದರೆ ದುಡ್ಡು ಮಾಡೋರು ಅವ್ರು ಆಲ್ರೆಡಿ. ಅವರು ಸುಮ್ಮನೆ ಇವಾಗ ಕೂತಿದ್ರು ಒಂದು 5-6 ತಲೆಮಾರು ಆರಾಮಾಗಿ ತಿನ್ಬೋದು, ಸೋಕಿ ಮಾಡ್ಕೊಂಡೇ ಇರ್ಬೋದು. ಸೋಕಿ ಮಾಡ್ದಿರ ಹೋದರೆ ಇನ್ನೂ 10 ತಲೆಮಾರು 15 ತಲೆಮಾರವರೆಗೂ ಸೋಕಿ ಮಾಡ್ದಿರ ಹೆಂಗೆ ಒಂದು ಆ್ಯಾವ್ರೇಜ್ ರಿಚ್ ಪೀಪಲ್ ಬದುಕ್ತವ್ರಲ್ಲ, ಆ ರೇಂಜಿಗೆ ಬದುಕಿದ್ರೆ ಅವರು 15 ತಲೆಮಾರವರೆಗೂ ಬದುಕ್ಬೋದು. ಏನಾರ ಮಿಡಲ್ ಕ್ಲಾಸ್ ಥರ ಬದುಕ್ಬಿಟ್ರೆ ಇನ್ನೂ ಒಂದಷ್ಟು ತಲೆಮಾರುಗಳು ಎಕ್ಸ್ಟ್ರಾ ಆಗುತ್ತೆ. ಸೊ ಅದೊಂದು ಎಕ್ಸಾಂಪಲ್ಲು ಸಿಂಪಲ್ಲಾಗಿ. ಸೊ ಹಾರ್ಡ್ ವರ್ಕ್ ಮಾಡಿದ್ರೇ ಸಕ್ಸಸ್ಸು. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, 10 ಸತಿ ಅಲ್ಲ 50 ಸತಿ ಹೇಳ್ತೀನಿ, ಯಾವತ್ತೂ ನೀವು ದುಡ್ಡಿನ ವಿಷಯದಲ್ಲಿ ಬೇರೆಯವ್ರನ್ನ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಸ್ಟಡಿ ಮಾಡಿ. ಬೇಕಾದರೆ ಒಬ್ಬನ್ನ ನೀವು ಕಂಪ್ಲೀಟಾಗಿ ಇಟ್ಕೊಂಡು, ಒಬ್ಬನಲ್ಲ ನೀವು 10 ಜನನ ಇಟ್ಕೊಳ್ಳಿ, 10 ಜನನ ತಲೆಯಲ್ಲಿ ಇಟ್ಕೊಳ್ಳಿ, 10 ಜನನ ಪೇಜ್ನ ಫಾಲೋ ಮಾಡಿ, 10 ಜನರನ್ನ ವೀಡಿಯೋಸ್ ನೋಡಿ, 10 ಜನರು ಹೇಳೋದನ್ನ ಕೇಳಿ, ತಪ್ಪಿಲ್ಲ. ಬಟ್ ಏನಂದ್ರೆ ನೋಟ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ, ನೀವು ಏನಾದರೂ ಕಲಿಯೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಟು ಇವಾಗ ಲೈವಲ್ಲಿ ಬರ್ತಾರೆ, ಇವರು ಎಷ್ಟೊಂದು ದುಡ್ಡು ಮಾಡ್ಬಿಟ್ಟವ್ರೆ, ಇವತ್ತು ಕೂತ್ಕೊಂಡು ಇವ್ರನ್ನ ಪಕ್ಕ ಸ್ಟಡಿ ಮಾಡ್ಬಿಟ್ಟು ಇವರು ಹಾಕಿದ್ರಲ್ಲಿ ನಾನು ಹಾಕಬೇಕು, ಇವ್ರು ತೆಗ್ದಿದ್ರಲ್ಲಿ ನಾನು ತೆಗಿಬೇಕು, ಇವ್ರು ಎಷ್ಟು ಹಾಕ್ತಾರೋ ಅಷ್ಟು ಅಮೌಂಟೇ ನಾನು ಹಾಕಬೇಕು, ಅವ್ರು ಎಷ್ಟು ಅಮೌಂಟ್ ತೆಗಿತಾರೋ ಅಷ್ಟು ಅಮೌಂಟೇ ನಾನು ತೆಗಿಬೇಕು. ಅವೆಲ್ಲ ಬಿಟ್ಬಿಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ.
ಆಮೇಲೆ ಲೈವು 100% ಕರೆಕ್ಟಾಗಿ ಇರುತ್ತೆ, ಅಲ್ಲ ಲೈವ್ ಕರೆಕ್ಟಾಗೇ ಇರುತ್ತೆ. ನಿಮಗೆ ಟೆಲಿಕಾಸ್ಟ್ ಆಯ್ತಾ ಇರೋದು 2 to 3 ಸೆಕೆಂಡು ಹಿಂದೆ ಟೆಲಿಕಾಸ್ಟ್ ಆಯ್ತಾ ಇರುತ್ತೆ. ಕ್ರಿಕೆಟ್ ಮ್ಯಾಚೇನೆ ಲೈವು ಕರೆಕ್ಟಾಗಿ 1 ಸೆಕೆಂಡ್ ಮಿಸ್ ಆಗ್ದಿರ ಕೊಡಲ್ಲ. 5 ಸೆಕೆಂಡ್ಸು 10 ಸೆಕೆಂಡ್ಸು ವೇರಿಯೇಷನ್ಸ್ ಇರುತ್ತೆ. ಹಂಗಂದ್ರೆ ಯೂಟ್ಯೂಬ್ ಲೈವು ಡೈರೆಕ್ಟ್ ಕೊಟ್ಬಿಡ್ತಾರಾ? ಯೋಚನೆ ಮಾಡಿ ಅದನ್ನೂ. ಏನೋ ನಿಮಗೆಲ್ಲ ನೋಡಿ ಪಕ್ಕ ಐತೆ, ಅಲ್ಲಿ ಹೆಂಗೆ ಮೂವ್ ಆಗ್ತಿದೆ, ಇಲ್ಲೂ ಒಂದೊಂದು ರೂಪಾಯಿನೂ ಹೆಂಗೆ ವೇರಿಯೇಷನ್ಸ್ ಆಗ್ತಿದೆ, ಅಲ್ಲಿ ಕರೆಕ್ಟಾಗಿ ಆದಂಗೆ ಇಲ್ಲೂ 1 ಸೆಕೆಂಡ್ ಗ್ಯಾಪ್ ಇಲ್ದಂಗೆ ಐತೈತೆ, ಅವನ್ನ ಟ್ರಸ್ಟ್ ಮಾಡ್ಬೋದು, ನಾನು ಅವನ್ನ ನಂಬಿ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ನೀವು ನಿಮ್ಗೆ ರಿಸ್ಕ್ ತಗತ್ತಲ್ಲ, ಅವ್ನು ಯಾವನೋ ನಂಬಿ ನೀವು ದುಡ್ಡು ಮಾಡೋಕೆ ಹೋಗ್ತಾ ಇದ್ದೀರಾ. ಅವ್ನು ಏನಾದರೂ ಫಾರ್ ಎಕ್ಸಾಂಪಲ್ ಗೈಸ್ ಸಿಂಪಲಾಗಿ ಒಂದು ಹೇಳ್ತೀನಿ, ಅವನು 1 ವರ್ಷದಿಂದ ಹಾರ್ಡ್ ವರ್ಕ್ ಮಾಡಿರ್ತಾನೆ, 1 ವರ್ಷದಿಂದ ಮಾಡಿ 3 ತಿಂಗಳು ಲಾಸ್ ಮಾಡ್ಕೊಂಡಿರ್ತಾನೆ, 3 ತಿಂಗಳು ಪ್ರಾಫಿಟ್ ನೋಡಿರಲ್ಲ, ಏನೋ ಆ್ಯಾವ್ರೇಜು, ಒಂದಿನ ಪ್ರಾಫಿಟ್ ಆದರೆ ಒಂದಿನ ಲಾಸ್ ಆಗುತ್ತೆ, ಒಂದಿನ ಪ್ರಾಫಿಟ್ ಒಂದಿನ ಲಾಸ್ ಹಿಂಗಾಗಿರುತ್ತೆ. ಆಮೇಲೆ ಇನ್ನೊಂದು 3 ತಿಂಗಳು ಒಂದು ರೇಂಜು ಪ್ರಾಫಿಟ್ ಆಗಿರುತ್ತೆ, ಆಮೇಲೆ 1-2-3 ತಿಂಗಳು ಮಸ್ತು ಪ್ರಾಫಿಟ್ ಮಾಡಿಬಿಟ್ಟಿರ್ತಾನೆ. ಸೊ ಇವತ್ತೊಂದು ದಿನಕ್ಕೆ ಲಾಸ್ ಆದರೆ ಅವ್ನಿಗೇನು ಮ್ಯಾಟ್ರೇ ಆಗೋಲ್ಲ, ಯಾಕಂದರೆ ಅವ್ನು ಪ್ರಾಫಿಟ್ ಮಾಡಿರ್ತಾನೆ. ಅವನು ಈ ಥರ ದಿನಗಳೆಲ್ಲ ನೋಡ್ಕೊಂಡು ತೇಲ್ಕೊಂಡು ಈಜ್ಕೊಂಡು ಎಲ್ಲದರಲ್ಲೂ ಬಂದಿರ್ತಾನೆ ಇದನ್ನೆಲ್ಲ ವೇರಿಯೇಷನ್ಸು. ಸೊ ಅವನಿಗೆ ಇವತ್ತು ಒಂದಿನ ಕಂಪ್ಲೀಟ್ ಅವ್ನು ಹಾಕೋ ದುಡ್ಡು 1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ 3 ಲಕ್ಷ ಲಾಸ್ ಆದ್ರೂ ಆ ದಿನಗಳನ್ನೆಲ್ಲ ಹಿಂದೆನೇ ನೋಡ್ಕೊಂಡು ಬಂದಿರ್ತಾನೆ ಕಷ್ಟನ. ಸೊ ಅವ್ನಿಗೇನು ಬರ್ಡನ್ ಅನ್ಸಲ್ಲ. ಆಮೇಲೆ ಒಂದು ಸರ್ಟನ್ ಪೀರಿಯಡಲ್ಲಿ ಪ್ರಾಫಿಟ್ ಮಾಡಿರ್ತಾನೆ. ಸೊ ಪ್ರಾಫಿಟ್ ಮಾಡಿರ್ತಾನೆ, ಅದು ಅವ್ನಿಗೆ ಬಲ್ಕ್ ಅಂತ ಅನ್ಸಲ್ಲ 1 ಲಕ್ಷ ಲಾಸ್ ಆದ್ರೂ. ನೀವು 1 ಲಕ್ಷ ಇವಾಗ ಹಿಡ್ಕೊಂಡು ಕೂತ್ಕೊಂಡು ಏನೋ ಸಾಧನೆ ಮಾಡ್ಬಿಡೋಣ, ಸಾಲ ತೀರಿಸ್ಬೋಣ, ನನ್ನ ದುಡ್ಡು ಮಾಡಿಬಿಟ್ರೆ 2 ಲಕ್ಷ ಮಾಡಿಬಿಟ್ರೆ ನಂದು ಅದು ಇ ಎಮ್ ಐ ಅದು ಇದು ಆಳು ಮುಳು ಕಡ್ಡಿ ಕಸ. ಸೊ 1 ಲಕ್ಷ ತೀರಿಸ್ಬಿಟ್ಟು 1 ಲಕ್ಷ ತಿರ್ಗಾ ನಾಳೆ ಇನ್ವೆಸ್ಟ್ ಮಾಡೋಣ, ಅದನ್ನ 1 ಲಕ್ಷ ಮಾಡೋಣ, ಅಥವಾ ಒಂದು ವಾರ ಎಲ್ಲ ಫೋನು ಸ್ವಿಚ್ ಆಫ್, ಅಂದರೆ ಯಾರ್ದು ಕಾಲ್ ರಿಸೀವ್ ಮಾಡಿದ್ರೆ 1-2-3 ವಾರ ಕೂತ್ಬಿಟ್ಟು 10-15 ಲಕ್ಷ ಮಾಡ್ಬಿಟ್ಟು ಎಲ್ಲರದು ಸಾಲ ತೀರಿಸ್ಬೋಣ. ಈ ಥರ ಎಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ, ಅದು ಕಾಮನ್. ಅದು ನನಗೂ ಆಗಿದೆ ಎಷ್ಟೊಂದು ಸತಿ. ಅಂದರೆ ಈ ಥರ ಅಲ್ಲ, ದುಡ್ಡು ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು ಅನ್ನೋ ರೀತಿ ಈ ಥರ ಸ್ಕ್ಯಾಮ್ಸ್ಗಳಿಗೆ ನಾನು ಯಾವತ್ತೂ ಅಷ್ಟು ತಲೆ ಹಾಕಿಲ್ಲ, ತಲೆ ಕೊಡೋದೇ ಇಲ್ಲ. ಸೊ ಮುಂಚೆನೇ ಜಾಗರೂಕತೆನಾಗಿ ಆರಾಮಾಗಿ ಎಲ್ಲ ಇದು ಮಾಡಿಬಿಡ್ತೀನಿ. ಸೊ ವೆರಿಫೈ ಮಾಡ್ತೀನಿ ಅವ್ರು ಎಷ್ಟಿದು ಅಂತ. ಸೊ ತುಂಬ ಆಸೆಗಳು ಇಟ್ಕೊಂಡಿರ್ತೀರ, ಅವನ್ನ ಫಾಲೋ ಮಾಡ್ತಾ ಇರ್ತೀರಾ, ನಿಮಗೆ ಬ್ಯಾಡ್ ಲಕ್ಕು, ಅವ್ನು ಕಂಪ್ಲೀಟ್ 1 ಲಕ್ಷ ವ್ಯಾನಿಷ್ ಆಯಿತು, ನಿಮ್ಮದು 1 ಲಕ್ಷ ಕಂಪ್ಲೀಟಾಗಿ ವ್ಯಾನಿಷ್ ಆಯಿತು, ಏನು ಮಾಡ್ತೀರಾ? ಅವ್ನಿಗದು ಬರ್ಡನ್ ಅಲ್ಲ. ಓಕೆ ಗೈಸ್, ಸಾರಿ, ಇವತ್ತೊಂದು ಸ್ವಲ್ಪ ಬ್ಯಾಡ್ ಲಕ್ಕು, ಏನು ಮಾಡೋಕ್ಕಾಗಲ್ಲ. ನೋಡಿ, ನಾನು ಒಂದು 2-3 ತಿಂಗಳಿಂದ ನಾನು ಲಾಸ್ ಅನ್ನೋದೇ ನೋಡಿರಲಿಲ್ಲ. ಏನು ಲಾಸ್ ಆದ್ರೂ ಇಷ್ಟು ಮೇಜರ್ ಲಾಸ್ ಆಯ್ತಾ ಇರಲಿಲ್ಲ. 1-2% ಲಾಸ್ ಆಗೋದು, ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5-10% ಲಾಸ್ ಆಗೋದು. ಇವತ್ತು ನೋಡಿ ಕಂಪ್ಲೀಟಾಗಿ 100% ಲಾಸ್ ಆಗೋಯಿತು. ನಾನು ಏನು ಮಾಡಲಿ, ತುಂಬ ಬೇಜಾರಾಯಿತು. ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸೊ ನಾಳೆ ಬನ್ನಿ, ನಾಳೆ ಫುಲ್ಲು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೋಣ, ನೆಕ್ಸ್ಟ್ ಲೆವೆಲಲ್ಲಿ ದುಡ್ಡು ಮಾಡ್ಬೋಣ, ನಾಳೆ ಅಂತೂ ಫುಲ್ ಪ್ರಿಪೇರ್ ಆಗ್ಬೋಣ, ಅದು ಮಾಡ್ಬೋಣ ಇದು ಮಾಡ್ಬೋಣ ಅಂತ ಎಕ್ಸೆಟ್ರಾ ಅವನೊಂದು ಸೆಂಟಿಮೆಂಟಲ್ ಡೈಲಾಗ್ ಹೊಡೆದ್ಬಿಟ್ಟು, ಅಂದರೆ ಕಾಮನ್ ಆಗಿ ಅವ್ರದ್ದು ಏನು ಅನ್ಸುತ್ತೆ ಅದನ್ನ ಹೇಳ್ತಾರೆ, ಅದು ತಪ್ಪು ಅಂತ ನಾನು ಹೇಳಲ್ಲ. ಹೊಡೆದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ನೀವು 1 ಲಕ್ಷ ಕಳ್ಕೊಂಡಿರೋರು ಆರಾಮಾಗಿ ಎಲ್ಲಿ ನಿದ್ದೆ ಮಾಡ್ತೀರಾ? ಮುಗೀತು, ಕೇಳ್ಕತ್ತಂದು ದುಕಾನ್ ಬಂದು ಅಷ್ಟೇ. ಸೊ ಇವಾಗ ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ, ಫ್ಯೂಚರ್ ಟ್ರೇಡಿಂಗಲ್ಲಿ ತುಂಬ ಥರ ಡಿಫ್ರೆನ್ಸಸ್ ಇದೆ. ಸೊ ಇಂಡಿಯನ್ ಸ್ಟಾಕಲ್ಲೂ ಇದೆ. ಅದು ಬಿಟ್ಟರೆ ಗಾಯ್ಸ್, ನಿಜವಾಗ್ಲೂ ಒಂದು ಹೇಳ್ತೀನಿ, ದಯವಿಟ್ಟು ಇದನ್ನು ಮಾತ್ರ ಯಾರೂ ಕೂಡ ಕೈ ಹಾಕಕ್ಕೆ ಹೋಗಬೇಡಿ. ಸೊ ಕ್ರಿಪ್ಟೋ ಕರೆನ್ಸಿ ಫ್ಯೂಚರ್ಸ್ ಟ್ರೇಡಿಂಗ್, ಇದಕ್ಕೆ ಮಾತ್ರ ತಪ್ಪಿನೂ ನೀವು ವಿತೌಟ್ ಸ್ಟಡಿಯಿಂಗು, ವಿತೌಟ್ ಹಾರ್ಡ್ ವರ್ಕು, ವಿತೌಟ್ ಪ್ರಾಕ್ಟೀಸಿಂಗು ಕೈ ಹಾಕೋಕ್ಕೆ ಹೋಗಬೇಡಿ. ಹೈಲಿ ರಿಸ್ಕ್ ಇದು. ಎಷ್ಟು ಲೆವೆಲ್ಗೆ ರಿಸ್ಕು ಅಂದರೆ ನೀವು ನಂಬಲ್ಲ. ಅದರಲ್ಲಿ ಒಂದು ವ್ಯಾಲೆಟ್ ಅನ್ನೋದೊಂದು ಇರುತ್ತೆ. ಸೊ ನೀವು ಇಂಡಿಯನ್ ಕರೆನ್ಸಿಲಿ ಫ್ಯೂಚರ್ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ಸೊ ನೀವು ಅದನ್ನು ಡಾಲರ್ಗೆ ಚೇಂಜ್ ಮಾಡ್ಕೋಬೇಕು, ಅಥವಾ ETHಗೆ ಚೇಂಜ್ ಮಾಡ್ಕೋಬೇಕು, ಅಥವಾ ಸಮಥಿಂಗ್ ಎಕ್ಸೆಟ್ರಾಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಸಿಂಪಲಾಗಿ ಒಂದು ಹೇಳ್ತೀನಿ, ವ್ಯಾಲೆಟ್ಗೆ ಹಾಕ್ತೀರಾ, ವ್ಯಾಲೆಟಲ್ಲಿ ಇರುತ್ತೆ. ಸೊ ನೀವು ಫ್ಯೂಚರ್ಸ್ ಟ್ರೇಡಿಂಗ್ ಹೋಗ್ತೀರಾ, ಅಲ್ಲಿ ಐಸೋಲೇಟೆಡು ಮತ್ತು ಇನ್ನೊಂದು ಆಪ್ಷನ್ ಇರುತ್ತೆ. ಸೊ ಐ ಥಿಂಕ್ ಐಸೋಲೇಟೆಡ್ ಅಂದ್ರೆ ಅದ್ರ ಬಗ್ಗೆ ಇನ್ನೂ 100% ನಾಲೆಡ್ಜ್ ಬೇಕು ಅಂದರೆ ನೀವು ಹೇಳಿ, ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ತಪ್ಪೇನಿಲ್ಲ. ನಾನು ಕ್ರಿಪ್ಟೋ ಕರೆನ್ಸಿ ಮೇಲೇ ಒಂದು ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಸೊ ಅದೊಂದು 2 ಆಪ್ಷನ್ ಇರುತ್ತೆ. ಒಂದು ಆಪ್ಷನಲ್ಲಿ ಬಂದುಬಿಟ್ಟು ಕಂಪ್ಲೀಟ್ ವಾಲೆಟಲ್ಲಿರೋ ಅಮೌಂಟು ಕೂಡ ಎತ್ಕೊಂಡು ವ್ಯಾನಿಷ್ ಮಾಡೋ ಅಂಥ ಆಪ್ಷನ್ನು. ಇನ್ನೊಂದು ಆಪ್ಷನ್ ಬಂದುಬಿಟ್ಟು ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅಷ್ಟು ಲಾಸ್ ಆಗಿದ ತಕ್ಷಣ ಫ್ಯೂಚರ್ಸ್ ಅಂದರೆ ಟ್ರೇಡಿಂಗು ಕ್ಲೋಸ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ಗೆ ಬರ್ತೀನಿ. ಇದೇನು ನಾವು ಸೆಟ್ ಮಾಡ್ಕೋಬೋದಲ್ವಾ, ನೋಡ್ಕೋಬೋದಲ್ವಾ ಗೈಸ್? ಇದರಲ್ಲಿ ಏನು ಅಂದರೆ ಅವರು ವೆಬ್ಸೈಟ್ ಡೆವಲಪ್ ಮಾಡಿರೋರು ಅಥವಾ ಆ್ಯಪ್ ಡೆವಲಪ್ ಮಾಡಿರೋರು
ಎಷ್ಟು ಬ್ರಿಲಿಯಂಟ್ ಅಂದರೆ, ನೀವು ಫ್ಯೂಚರ್ಸ್ ಟ್ರೇಡಿಂಗ್ ಇಳಿದಿದ್ದ ತಕ್ಷಣವೇ ಅವರು ಆಪ್ಷನ್ ಯಾವುದಕ್ಕೆ ನಿಲ್ಲಿಸಿರ್ತಾರೆ ಗೊತ್ತಾ? ವಾಲೆಟಲ್ಲಿರೋ ಅಮೌಂಟು ಎತ್ಕೊಂಡು ವ್ಯಾನಿಷ್ ಆಗಲಿ ಅಂದರೆ. ನಿಮಗೊಂದು ಹೇಳ್ತೀನಿ, ಕ್ಲೀನಾಗಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಿಂಪಲು ಗೈಸ್. ಯಾರೋ ಬಂದರು, ಡಿಸ್ಟರ್ಬ್ ಆಯಿತು, ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸಿಂಪಲು ಏನು ಅಂದರೆ, ಇವಾಗ ನೀವು 1,000 ರೂಪಾಯಿನ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್, ಫ್ಯೂಚರ್ ಟ್ರೇಡಿಂಗ್ ಮಾಡಬೇಕು ಅಂತ ಹಾಕಿರ್ತೀರ. ಸೊ ಬೇಡ, ಒಂದು 10,000 ರೂಪಾಯಿ ಹಾಕಿರ್ತೀರ. 10,000 ರೂಪಾಯಿ ಇರುತ್ತೆ ನಿಮ್ಮ ಹತ್ರ ಅಮೌಂಟು. 10,000 ರೂಪಾಯಿನೂ ಡಾಲರ್ ರೂಪಾಯಿ ಕನ್ವರ್ಟ್ ಮಾಡಿಬಿಟ್ಟು ಹಾಕಿರ್ತೀರ. ಸೊ ಇವಾಗ ಏನಾಗುತ್ತೆ, ಸಿಂಪಲ್ಲಾಗಿ 1,000ನ ನಾನು ಒಂದು ಕೆಲಸ ಮಾಡೋಣ, ಬಿಟ್ಕಾಯಿನ್ಗೆ ಇನ್ವೆಸ್ಟ್ ಮಾಡಿ ಫ್ಯೂಚರ್ ಟ್ರೇಡಿಂಗ್ ಮಾಡೋಣ ಅಂತ ಎಂಟ್ರಿ ಆಯ್ತೀರ. ಸೊ ಎಂಟ್ರಿ ಆದಾಗ ಏನಿರುತ್ತೆ, ಅಲ್ಲಿ 2 ಆಪ್ಷನಲ್ಲಿ ಅದು ಫಸ್ಟು ಅವ್ರು ಸೆಲೆಕ್ಟ್ ಮಾಡಿರೋ ಆಪ್ಷನ್ನು ಬಂದ್ಬಿಟ್ಟು ವ್ಯಾಲೆಟಲ್ಲಿರೋದನ್ನು ಅಮೌಂಟ್ ರಿಸೀವ್ ಮಾಡ್ಕೊಳ್ಳೋ ಥರ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ. ಸೊ ಮುಂದೆ ಕ್ಲಾರಿಟಿ ಕೊಡ್ತೀನಿ ಅದ್ರ ಬಗ್ಗೆ. ಸೊ ಇವಾಗ 1,000 ನೀವು ಇನ್ವೆಸ್ಟ್ ಮಾಡಿರ್ತೀರ. ಸೊ 1,000 ಅದೇನಾಗುತ್ತೆ, ಫುಲ್ಲು ಗ್ರೋ ಚೆನ್ನಾಗಿರುತ್ತೆ. 1,000, 10, 20, 30, 40, 50 ಹಂಗೆ ಹೋಗ್ತಾ ಇರುತ್ತೆ. ನೀವೇನು ಮಾಡ್ತೀರಾ, ಓಕೆ ಫೈನ್ ಚೆನ್ನಾಗಿ ಆಗ್ತಿದೆ ಅಂತ ಒಂದು 2 ಮಿನಿಟ್ಸ್ ಡೈವರ್ಟ್ ಆಯ್ತೀರಾ. ಸೊ ಅದು ಮೈನಸ್ಗೆ ಬರುತ್ತೆ, ಡೌನ್ಫಾಲ್ ಆಗುತ್ತೆ, 1000ಗೆ ಬರುತ್ತೆ, 999, 998, 7, 6, 5, 4, 3, 2, 1 ಹಿಂಗೆ ಹೋಗುತ್ತೆ. ಸೊ ಇದು 10 ಗಂಟೆನೂ ಹೋಗುತ್ತೆ, 5 ಗಂಟೆನೂ ಹೋಗುತ್ತೆ. 0ಗೆ ಹೋಗಿದ ತಕ್ಷಣ ಇಲ್ಲೇನಾಗುತ್ತೆ, ಅವ್ರು ಇಟ್ಟಿರೋ ಆಪ್ಷನ್ ಬಂದು ವ್ಯಾಲೆಟಲ್ಲಿರೋದನ್ನ ಎತ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಂಗೆ. ಸೊ ಮೈನಸ್ ಆಯ್ತಿದ್ದಂಗೆ ಏನಾಗುತ್ತೆ, ನಿನ್ನ ವ್ಯಾಲೆಟಲ್ಲಿರೋದು ಅಮೌಂಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಹೋಗುತ್ತೆ, ಅದು ಮೈನಸ್ಗೆ ಹೋಯ್ತಿದ್ದಂಗೆ. ಸೊ ಅದನ್ನು ನೀನು ಇಮಿಡಿಯೇಟ್ ನೋಡ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರೆ ಒಂದಷ್ಟು ಅಮೌಂಟು ಹೋಗುತ್ತೆ. ಇಫ್ ಇನ್ ಕೇಸ್ ನೋಡ್ಕೊಳ್ಳಿಲ್ಲ, ಡೈವರ್ಟು 2 to 3 ಮಿನಿಟ್ಸ್ ಡೈವರ್ಟ್ ಆಗೋಗಿದೆಯಾ ಅಥವಾ ಒಂದು 5 ಮಿನಿಟ್ಸ್ ಡೈವರ್ಟ್ ಆಗಿದೆಯಲ್ಲೋ, ಆಚೆ ಹೋಗಿದೆಯಾ ಹಿಂಗೆ ಅಂತ ಏನಾದರೂ ಆದರೆ ಕಂಪ್ಲೀಟ್ 10,000 ವ್ಯಾನಿಷ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ರಿಯಾಲಿಟಿ. ಸೊ ಸೆಕೆಂಡ್ ಆಪ್ಷನ್ ಬಂದು ಬರೀ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಮಾತ್ರ ಅಂತ ಹೇಳಿದೆ ಅಲ್ವಾ, ಆ ಆಪ್ಷನಲ್ಲಿ ಇಟ್ಟಾಗ ಏನಾಗುತ್ತೆ, ಸಿಂಪಲ್ಲಾಗಿ 0 ಆಗಿದ ತಕ್ಷಣ ಟ್ರೇಡಿಂಗು ಕಂಪ್ಲೀಟಾಗಿ ಕ್ಲೋಸ್ ಆಗೋಗುತ್ತೆ. ಸೊ ನಿಮ್ಮ ವ್ಯಾಲೆಟಲ್ಲಿರೋ ದುಡ್ಡು ತಗೊಳಕ್ಕೆ ಅದಕ್ಕೆ ಪರ್ಮಿಷನ್ ಇರೋಲ್ಲ, ರೈಟ್ಸ್ ಇರೋಲ್ಲ. ಸೊ ಅದನ್ನು ಮುಟ್ಟಲ್ಲ ಅದು. ಸೊ ವೆಬ್ಸೈಟ್ ಆಪ್ಷನ್ ಏನಿರುತ್ತೆ, ನೀವು ಪ್ರತಿ ಒಂದು ಸತಿನೂ ಆಫ್ ಮಾಡಿ ಆನ್ ಮಾಡಿದ್ರೆ, ರಿಫ್ರೆಶ್ ಮಾಡಿದ್ರೆ ಪೇಜ್ನ, ಅದು ಆಪ್ಷನಿಗೆ ಕೂರೋದೇ ವ್ಯಾಲೆಟಲ್ಲಿರೋ ಅಮೌಂಟನ್ನು ಕೂಡ ಎತ್ಕೊಂಡು ಯುಟಿಲೈಸ್ ಮಾಡ್ಕೊಳ್ಳೋ ಅಂಥ ಆಪ್ಷನ್ಗೆ ಕೂತಿರುತ್ತೆ. ಸೊ ಇದು ರಿಯಾಲಿಟಿ. ಸೊ ದಯವಿಟ್ಟು ಆ ಥರ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಸೊ ಟೆಲಿಗ್ರಾಮಲ್ಲಂತೂ ತುಂಬ ಹುಷಾರಾಗಿರ್ರಿ. ಬರೀ ಇದೇ ಸ್ಕ್ಯಾಮ್ ಅಂತಲ್ಲ, ತುಂಬ ಥರ ಸ್ಕ್ಯಾಮ್ಸ್ ನಡೀತಿದೆ. ಸೊ ನಾನು ಎಷ್ಟೊಂದು ಸ್ಕ್ಯಾಮ್ ಅಲರ್ಟ್ ಅಂತಲೇ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ಸ್ಕ್ಯಾಮ್ ಅಲರ್ಟು, ಬಿ ಅಲರ್ಟು ಅಂತ ತುಂಬ ವೀಡಿಯೋಸ್ ಮಾಡಿದ್ದೀನಿ ಪ್ರೀವಿಯಸ್ ಆಗಿ. ಸೊ ಹೋಗಿ ನೋಡಿ, ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ದಯವಿಟ್ಟು ನಿಮ್ಮ ಗೈಸ್ ಒಂದು ಹೇಳ್ತೀನಿ, ನೀವು ಫುಲ್ಲು ಪ್ರಿಪೇರ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ನೀವು ಎಂಟ್ರಿ ಆಗಿ ಒಂದಷ್ಟು ಅಮೌಂಟ್ ಲಾಸ್ ಆಯಿತು ಅಂದಾಗ ನಿಮಗೆ ಬೇಜಾರಾಗಲ್ಲ. ಯಾಕಂದ್ರೆ ನೀವು ಕಲಿತಾ ಇರ್ತೀರ, ನಿಮ್ಮ ತಪ್ಪಿಂದ ಅದು ಲಾಸ್ ಆಗಿರುತ್ತೆ, ನಿಮ್ಮ ಹೊಣೆ ಆಗಿರುತ್ತೆ 100%. ಅದಕ್ಕೆ ನಿಮ್ಗೆ ಅಷ್ಟು ಬೇಜಾರಾಗಲ್ಲ. ಬಟ್ ಇನ್ನೂ ಒಂದು ಏನು ಅಂದರೆ, ನೀವು ಬೇರೆಯವ್ರನ್ನ ಫಾಲೋ ಮಾಡಿ ಲಾಸ್ ಆಗ್ತಿದೆ ಅಂದಾಗ ಅದು ಬೇರೆ ಥರನೇ ಟರ್ನ್ ಆಗುತ್ತೆ. ಅವನ್ನ ಫಾಲೋ ಮಾಡಿ ಲಾಸ್ ಮಾಡ್ಕೊಬಿಟ್ಟೆ, ಯಾರನ್ನ ನಂಬಿ ಲಾಸ್ ಮಾಡ್ಕೊಬಿಟ್ಟೆ ಅಂತ ಅದೊಂಥರ ಕೊರಗು ತಿನ್ನುತ್ತೆ ನಿಮ್ಮನ್ನ. ಸೊ ದಯವಿಟ್ಟು ಈ ಥರ ತಪ್ಪೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬೈ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ, ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ ಗೈಸ್, ಗುಡ್ ನೈಟ್, ಸೈನಿಂಗ್ ಆಫ್.